ನಿಪ್ಪಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಿಪ್ಪಟ್ಟುಗಳು ಮಾಡೋದಕ್ಕೋಸ್ಕರ ನಾನಿಲ್ಲಿ ಕಪ್ ಆಗಲಿ ಗ್ಲಾಸ್ ಆಗಲಿ ಮೆಜರ್ಮೆಂಟ್ ತಗೋಬಹುದು ನೀವು. ನಾನಿಲ್ಲಿ ಗ್ಲಾಸ್ ತಗೊಂಡಿದ್ದೀನಿ ಮೆಜರ್ಮೆಂಟ್ಗೋಸ್ಕರ. 2 ಗ್ಲಾಸ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ. ಗಿರಣಿಗೆ ಹಾಕ್ಸಿರೋ ಅಕ್ಕಿ ಹಿಟ್ಟಾಗ್ಲಿ ಇಲ್ಲಾಂದ್ರೆ ಶಾಪಲ್ಲಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಸಿಗುತ್ತಲ್ಲ ಅದಾದ್ರೂ ತಗೋಬಹುದು. ಖಾರಗೋಸ್ಕರ ಒಂದು 8ರಿಂದ 10 ಒಣಮೆಣಸಿನಕಾಯಿ ತಗೊಂಡಿದ್ವಿ. ಖಾರ ನೋಡ್ಕೊಂಡು ನೀವು ತಗೋಬಹುದು ಅಂದಾಜಾಗಿ. 2 ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, 1-2-3 ಸ್ಪೂನ್ ಜೀರಿಗೆನ ಈ ತರ ಹಾಕೊಂತಾ ಇದೀವಿ. ಒಣಮೆಣಸಿನಕಾಯಿ ಬದಲು ಖಾರದ ಪುಡಿ ಆದ್ರೂ ಯೂಸ್ ಮಾಡ್ಕೋಬಹುದು. ಈಗ 3 ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀವಿ. 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟಿಗೆ 3/4 ಗ್ಲಾಸ್ ಅಷ್ಟು ಶೇಂಗಾ ಬೀಜ ಅಂತೀವಿ, ಇಲ್ಲ ಅಂದ್ರೆ ಕಡಲೆ ಬೀಜ ಅಂತೀವಲ್ಲ ಅವು ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜ, ಒಣಮೆಣಸಿನಕಾಯಿ, ಉಪ್ಪು ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಮಾಡೋದು ಬೇಡ, ಜಸ್ಟ್ ರಫ್ ಆಗಿ ಮಿಕ್ಸಿ ಮಾಡ್ಕೋಬೇಕು. ಒಣಗಿರೋ ಕರಿಬೇವನ್ನ ಸ್ವಲ್ಪ ಈ ತರ ಕ್ರಶ್ ಮಾಡಿ ಹಾಕೊಂತಾ ಇದೀವಿ. ಹಸಿ ಕರಿಬೇವಾದ್ರೂ ಪರವಾಗಿಲ್ಲ, ಬಟ್ಟೆಯಿಂದ ಒರೆಸ್ಕೊಂಡು ಸಣ್ಣ ಕಟ್ ಮಾಡಿ ಹಾಕೋಬಹುದು. ಟೇಸ್ಟ್ಗೋಸ್ಕರ ಅಷ್ಟೇ. ರಫ್ ಆಗಿ ಮಿಕ್ಸಿ ಮಾಡ್ಕೊಂಡಿವಲ್ಲ ಅದೆಲ್ಲ ಇವಾಗ ಅಕ್ಕಿ ಹಿಟ್ಟಲ್ಲಿ ಹಾಕೊಂತಾ ಇದೀವಿ. ಅದೇ ಗ್ಲಾಸ್ ಅಲ್ಲೇ ಅಂದಾಜಾಗಿ 1/4 ಗ್ಲಾಸ್ ಅಷ್ಟು ಹುರುಗಡ್ಲೆ ಅಂತೀವಿ, ಪುಟಾಣಿ ಅಂತೀವಲ್ಲ ಅವನ್ನ ಸ್ವಲ್ಪ ತಗೊಂಡು ಮಿಕ್ಸಿ ಮಾಡ್ಕೊಂಡು ಆ ಪೌಡರ್ ಕೂಡ ಹಾಕೋಬೇಕು. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ವಿ, ಒಂದು 4-5 ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕೋಬೇಕು. ಹಂಗಾದ್ರೆ ಚೆನ್ನಾಗಿ ಬರ್ತವೆ ನಿಪ್ಪಟ್ಟು. ಬಿಸಿ ಎಣ್ಣೆ ಹಾಕಿದ್ಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ತರ ಕಲ್ಸ್ಕೋಬೇಕು. ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರುವಾಗ ಹಿಟ್ಟು ಐತಲ್ಲ, ಇದು ಎಣ್ಣೆ ಕಲಸಿರೋ ಹಿಟ್ಟು, ಎಲ್ಲ ಹಿಟ್ಟಿಗೂ ಒಂದೇ ಸಲ ನೀರು ಹಾಕೊಳ್ಳೋದು ಬೇಡ. ಸ್ವಲ್ಪ ಹಿಟ್ಟು ಸೈಡ್ಗೆ ತೆಗೆದು ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲ್ಸ್ಕೋಬೇಕು. ಸ್ವಲ್ಪ ನಿಪ್ಪಟ್ಟುಗಳು ಮಾಡ್ಕೊಂಡ್ಮೇಲೆ ಹಿಟ್ಟು ಖಾಲಿ ಆದ್ಮೇಲೆ ಮತ್ತೆ ನಾವು ಎಣ್ಣೆ ಕಲ್ಸ್ಕೊಂಡಿರೋ ಹಿಟ್ಟು ಇರುತ್ತಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲ್ಸ್ಕೊಂಡು ನಿಪ್ಪಟ್ಟುಗಳು ಮಾಡ್ಕೋಬೇಕು. ನೀರು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲ್ಸ್ಕೊಂತ ಬರಬೇಕು. ಹಿಟ್ಟು ಈ ತರ ಇರಬೇಕು, ಜಾಸ್ತಿ ಮೆತ್ತಗೆ ಇರಬಾರ್ದು. ಈಗ ಸ್ವಲ್ಪ ಸ್ವಲ್ಪ ತಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಬಾಲ್ಸ್ ತರ ಮಾಡಿಟ್ಕೊಳ್ಳೋಣ. ಇದನ್ನ ಪೂರಿ ಮೇಕರ್ ಪ್ರೆಸ್ ಮಿಷನ್ ಅಂತಾರೆ, ಇಲ್ಲ ಚಪಾತಿ ಮೇಕರ್ ಅಂತಾರಲ್ಲ, ಇದು ಇದ್ರೆ ಓಕೆ. ಇದು ಇಲ್ಲ ಅಂದ್ರೆ ಯಾವ ತರ ಮಾಡಬೇಕು ಕೂಡ ತೋರಿಸ್ತೀನಿ. ನಮ್ಮ ಹತ್ರ ಇದಿತ್ತು, ಹಂಗಾಗಿ ಇದನ್ನ ಯೂಸ್ ಮಾಡ್ಕೊಂಡಿದೀವಿ. ಎರಡು ಕವರ್ ಬೇಕಾಗುತ್ತೆ, ಹಾಲಿನ ಕವರ್ ಆಗಲಿ ಇಲ್ಲಾಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಆಗಲಿ ತಗೋಬಹುದು. ಸ್ವಲ್ಪ ಎಣ್ಣೆ ಹಚ್ಕೊಂತಾ ಇದ್ದೀನಿ ಕವರ್ ಮೇಲೆ, ತೆಗೆಯೋದಕ್ಕೆ ಈಸಿ ಆಗುತ್ತಂತ ಹೇಳಿ. ಪ್ರತಿ ಸಲ ಹಚ್ಚಬೇಕಂತ ಏನಿಲ್ಲ, ಒಂದು 4-5 ಆದ್ಮೇಲೆ ಒಂದ್ಸಲ ಹಚ್ಕೊಂಡ್ರೆ ಆಯ್ತು. ಇನ್ನೊಂದು ಕವರ್ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂತಾ ಇದ್ದೀನಿ. ಚಿಕ್ಕು ಬೇಕಂದ್ರೆ ಚಿಕ್ಕು ಮಾಡ್ಕೋಬಹುದು, ದೊಡ್ಡ ಸೈಜಲ್ಲಿ ಬೇಕು ಅಂದ್ರೆ ದೊಡ್ಡ ಸೈಜಲ್ಲಿ ಆದ್ರೂ ಮಾಡ್ಕೋಬಹುದು. ಈ ತರ ಪ್ರೆಸ್ ಮಾಡ್ಕೋಬೇಕು. ಪಕ್ಕದಲ್ಲಿ ಪೇಪರ್ ಆಗ್ಲಿ ಕವರ್ ಆಗ್ಲಿ ಇಟ್ಕೊಂಡು ಪ್ರೆಸ್ ಮಾಡಿರೋವೆಲ್ಲ ಅದ್ರಲ್ಲಿ ಹಾಕ್ತಾ ಇದೀವಿ. ನಾವಿಲ್ಲಿ ಪ್ರೆಸ್ ಮಾಡಿ ಕೊಟ್ಟಂಗೆಲ್ಲ ಅಮ್ಮ ಅಲ್ಲಿ ಒಳಗಡೆ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ. ಇದು ಓಲ್ಡ್ ವಿಡಿಯೋ, ನಮ್ಮ ಅಮ್ಮವ್ರ ಮನೆಗೆ ಹೋದಾಗ ಮಾಡ್ಕೊಂಡಿದ್ವಿ. ತರ ಪ್ರೆಸ್ ಮಾಡೋ ಪ್ರೆಸರ್ ಇಲ್ಲ ಅಂತಂದ್ರೆ
ಅಗಲ ಇರೋ ಗ್ಲಾಸ್ ಆಗಲಿ ಇಲ್ಲ ಅಂದರೆ ಈ ಥರ ಪ್ಲೇಟ್ ಇರುತ್ತಲ್ಲ ಅದಾಗಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೋದು. ಇನ್ನೊಂದು ಮೆಥಡ್ ಬಂದು ಕೈಯಿಂದನೇ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಈ ತರ ಬಂದಾಗ ಕರೆಕ್ಟ್ ಕಲರ್ ಬಂದಿದೆ. ಇವಾಗ ತೆಗೆದ್ರೆ ಆಯ್ತು. ಆರಿದ್ಮೇಲೆ ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ ಇವು. ಈ ತರ ತೂತಿರೋ ಪಾತ್ರೆಯಲ್ಲಿ ಹಾಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ರೂ ಕೂಡ ಈ ತರ ಕೆಳಗೆ ಬರುತ್ತೆ. ಇಲ್ಲ ಅಂದ್ರೆ ಟಿಶ್ಯೂ ಅಲ್ಲಾದ್ರೂ ಹಾಕೋಬಹುದು. ಒಂದು ಸ್ಟೀಲಿನ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. 15 ದಿನ 20 ದಿನ ತನಕ 15 ಡೇಸ್ ಟು 20 ಡೇಸ್ ತನಕ ಇರ್ತವೆ. ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು ಸ್ನ್ಯಾಕ್ಸ್ ತರ ಇಟ್ಕೊಂಡು ಹೋಗ್ಬೋದು ಬಾಕ್ಸ್ ಅಲ್ಲಿ.